ಜಸ್ಟ್ 30 ನಿಮಿಷಗಳಲ್ಲಿ ನಟ ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಒಂದು ಎದುರಾಗಿತ್ತು. ಅದೇನಪ್ಪಾ ಅಂತಂದ್ರೆ ನಟ ಸಲ್ಮಾನ್ ಖಾನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗಿತ್ತು. ಸಾರಿ, ದಿಸ್ ಪೇಜ್ ಇಸ್ ನಾಟ್ ಅವೈಲಬಲ್ ಅಂತ ಕೂಡ ಬಂದಿತ್ತು. ಇದನ್ನ ಅವರ ಅಭಿಮಾನಿಗಳು ಸ್ಕ್ರೀನ್ ಶಾಟ್ ಅನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದಾಗಿ 30 ನಿಮಿಷಗಳಾದ್ಮೇಲೆ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಸರಿ ಆಗುತ್ತೆ. ರೀಸೆಂಟ್ ಆಗಿ ಸಲ್ಮಾನ್ ಖಾನ್ ಅವರು ಒಂದು ಕಾಂಟ್ರವರ್ಸಿಯನ್ನ ಮಾಡ್ಕೊಂಡಿದ್ರು. ಅದೇನಪ್ಪಾ ಅಂತಂದ್ರೆ ಪಾಪರಾಜಿಗಳ ವಿರುದ್ಧವಾಗಿ ಅವರು ಮಾತಾಡಿರ್ತಾರೆ. ಅನಂತರದಲ್ಲಿ ಆ ಪಾಪರಾಜಿಸ್ ಬಂದು ಇವರಿಗೆ ಕ್ಷಮೆಯನ್ನು ಕೂಡ ಕೇಳಿರ್ತಾರೆ. ಅದಾದ್ಮೇಲೆ ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ಬಂದಿರೋದಿಲ್ಲ. ಆಗಾಗ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಸಲ್ಮಾನ್ ಖಾನ್ ಅವರು. ಆದ್ರೆ ಇವತ್ತು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಷ್ಕ್ರಿಯ ಆಗಿದ್ ನೋಡಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅಕೌಂಟ್ ಏನಾದ್ರೂ ಡಿಲೀಟ್ ಆಯ್ತಾ ಅಥವಾ ಹ್ಯಾಕ್ ಆಯ್ತಾ ಅಥವಾ ಸಲ್ಮಾನ್ ಖಾನ್ ಅವರೇ ನನಗೆ ಸಹವಾಸವೇ ಬೇಡ ಅಂತ ಏನಾದ್ರೂ ನಿಷ್ಕ್ರಿಯಗೊಳಿಸಿದ್ರ ಅಕೌಂಟ್ ನ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡಿದ್ರು. ಆದ್ರೆ ಟೀಮ್ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಸಿಕ್ಕಿಲ್ಲ. ಬಟ್ ಹೋಗಿದ್ದಂತಹ ಅಕೌಂಟ್ ಜಸ್ಟ್ 30 ನಿಮಿಷದಲ್ಲೇ ಮತ್ತೆ ಆಕ್ಟಿವ್ ಆಗಿತ್ತು. ಅಂದ್ರೆ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇರೋದ್ರಿಂದ ಯಾರಿಗೇ ಆದ್ರೂ ಒಂದಷ್ಟು ಭಯ ಆಗೇ ಆಗುತ್ತೆ. ಅಕೌಂಟ್ ಏನಾದ್ರೂ ಹೋಗ್ಬಿಡ್ತಾ ಅಥವಾ ಡಿಲೀಟ್ ಮಾಡ್ಕೊಂಡಿದಾರ. ಆಗಾಗ ಕಾಂಟ್ರವರ್ಸಿಗಳಲ್ಲಿಯೂ ಕೂಡ ನಟ ಸಲ್ಮಾನ್ ಖಾನ್ ಅವರು ಸಿಲುಕಿಕೊಳ್ತಾ ಇದ್ದಾರೆ. ಏನಪ್ಪಾ ಆಯ್ತು ಅನ್ನೋ ರೀತಿಯಲ್ಲಿ ಅವರ ಅಭಿಮಾನಿಗಳು ಕೂಡ ಶಾಕ್ ಅಲ್ಲಿದ್ರು. ಸೊ ಸದ್ಯಕ್ಕೆ ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಜಸ್ಟ್ 30 ನಿಮಿಷದಲ್ಲೇ ಹೋಗಿದ್ದಂತಹ ಅಕೌಂಟ್ ಮರಳಿ ವಾಪಸ್ ಬಂದಿದೆ.